ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ತೀತನ ಪತ್ರಿಕೆ ದ ಎಪಿಸೋಲ್ ಟು ಟೈಟಸ್ ಚಾಪ್ಟರ್ 2 2ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ತೀತನ ಪತ್ರಿಕೆ 2ನೇ ಅಧ್ಯಾಯದಿಂದ ನಾವು ಕಲಿಯುವಂಥ ಒಂದು ಅಧ್ಯಯನ ಏನಂತ ಹೇಳಿದರೆ 12 ರಹಸ್ಯಗಳು. ಯಾವುದಕ್ಕೆ 12 ರಹಸ್ಯಗಳು ಅಂತ ಹೇಳುವಾಗ, ಲೈಫ್ ಇನ್ ಗ್ರೇಸ್, ಕೃಪೆಯಲ್ಲಿನ ಜೀವನದ 12 ರಹಸ್ಯಗಳು. ಕೃಪೆ ಉಚಿತ, ದೇವರ ಕೃಪೆ ಉಚಿತ. ನಮಗೆ ವಿಶ್ವಾಸದಿಂದ ನಮಗೆ ಆ ಕೃಪೆ ಲಭ್ಯವಾಗಿದೆ. ಆದರೆ ಕೃಪೆಯಲ್ಲಿ ನಾವು ಭಾಳ ಬಯಸುವುದಾದರೆ 12 ರಹಸ್ಯಗಳಿದೆ. ಅದನ್ನು ಒಂದೊಂದಾಗಿ ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯದಿಂದ ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ ಸ್ವಸ್ಥ ಬೋಧನೆ, ಲೈಫ್ ಇನ್ ಗ್ರೇಸ್, ಕೃಪೆಯಲ್ಲಿನ ಜೀವನ. ಕೃಪೆಯಲ್ಲಿ ನಾನು ಜೀವಿಸ ಬಯಸುವುದಾದರೆ ನಾನು ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತಾಡಬೇಕು. ಐ ಲೈಕ್ ಇಟ್, ನನಗಿಷ್ಟ ಅದು. ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ, ಆದರೆ ಹೇಗೆ ಮಾತಾಡಬೇಕಂತ ಹೇಳ್ಬಿಟ್ಟು ತೀತ 1ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಚಾಪ್ಟರ್ 2 ವರ್ಸ್ 1, 2ನೇ ಅಧ್ಯಾಯ 1ನೇ ವಚನದಲ್ಲಿ ಏನಂತಿದೆ? ಸ್ವಸ್ಥ ಬೋಧನೆಗೆ ಅನುಸಾರವಾಗಿ ಅಥವಾ ಅನುಗುಣವಾಗಿ ಮಾತಾಡೋದು. ಆ ರೀತಿಯಾಗಿ ನಾವು ಮಾತನಾಡುವಾಗ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಲೈಫ್ ಇನ್ ಗ್ರೇಸ್, ಕೃಪೆಯಲ್ಲಿನ ಜೀವನವನ್ನು ನಾವು ಜೀವಿಸ್ತೇವೆ. ಎರಡನೇದಾಗಿ ನಾವು ಆರೋಗ್ಯಕರವಾದ ಗುಣಲಕ್ಷಣ ಅಥವಾ ಸ್ವಸ್ಥ ಗುಣಗಳು. ಸ್ವಸ್ಥ ಬೋಧನೆ 1ನೇ ವಚನದಲ್ಲಿ, ಆದರೆ 2ನೇ ವಚನದಲ್ಲಿ ಸ್ವಸ್ಥ ಸ್ವಭಾವಗಳು, ಸ್ವಸ್ಥ ಗುಣಲಕ್ಷಣಗಳು ಎಂಬುದಾಗಿ. ಯಾಕಂದರೆ ನಾವು ಮಾತನಾಡುವಾಗ ವೃದ್ಧರ ಬಗ್ಗೆ 2ನೇ ವಚನದಲ್ಲಿ ಮಾತನಾಡಿ, ಇವುಗಳಲ್ಲಿ ಆರೋಗ್ಯವಂತರೂ ಆಗಿರಬೇಕು. ಯಾವುದರಲ್ಲಿ ಆರೋಗ್ಯವಂತರು? ಉದಾಹರಣೆಗೆ, ನಂಬಿಕೆಯಲ್ಲಿ ಆರೋಗ್ಯವಂತರು, ಪ್ರೀತಿಯಲ್ಲಿ ಆರೋಗ್ಯವಂತರು, ತಾಳ್ಮೆಯಲ್ಲಿ ಆರೋಗ್ಯವಂತರು. ಅಂದರೆ ನಂಬಿಕೆಯಲ್ಲಿ ಅಸ್ವಸ್ಥತೆ ಇರಬಾರ್ದು, ಪ್ರೀತಿಯಲ್ಲಿ ಅಸ್ವಸ್ಥತೆ ಇರಬಾರ್ದು, ತಾಳ್ಮೆಯಲ್ಲಿ ಬಲಹೀನತೆ ಇರಬಾರ್ದು. ಆ ರೀತಿಯಾಗಿ ಇರುವಂಥ ವ್ಯಕ್ತಿ ಲೈಫ್ ಇನ್ ಗ್ರೇಸ್, ಕೃಪೆಯಲ್ಲಿನ ಜೀವನವನ್ನು ಮಾಡ್ತಾರೆ. ಇದು 2ನೇ ರಹಸ್ಯ. 3ನೇ ರಹಸ್ಯ ಏನಂತ ಹೇಳಿದರೆ, ಒಳ್ಳೆಯವುಗಳನ್ನು ಬೋಧಿಸೋದು. ಮೊದಲನೇದು ಸ್ವಸ್ಥ ಬೋಧನೆ, ಅದಕ್ಕೆ ಅನುಸಾರವಾಗಿ ಮಾತಾಡೋದು. ಆದರೆ ಇಲ್ಲಿ ಹೇಳುವಂಥದ್ದು ಒಳ್ಳೆಯವುಗಳನ್ನು ಬೋಧಿಸುವುದು. ಅಂದರೆ ಆತ್ಮಿಕ ಒಳ್ಳೆಯವುಗಳನ್ನು ದೇವವಾಕ್ಯಾನುಸಾರವಾದವುಗಳನ್ನು ಬೋಧಿಸುವವರಾಗಿದ್ದಾಗ ಏನಾಗ್ತದೆ? ಆ ರೀತಿಯಾಗಿದ್ದಾಗ ಕೃಪೆಯಲ್ಲಿನ ಜೀವನ ನಾವು ಮಾಡ್ತೇವೆ. ಕೇಳುವಂಥವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಪಕ್ಷದಲ್ಲಿ ಅವರು ಕೂಡ ಕೃಪೆಯಲ್ಲಿನ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. 4ನೇದಾಗಿ ವರ್ಡ್ ಅನ್ಬ್ಲಾಸ್ಫೇಮ್ಡ್. 4ನೇ ವಚನ, ತೀತನ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಾಗ, ಇದಲ್ಲದೆ ದೇವರ ವಾಕ್ಯವು ದೂಷಿಸಲ್ಪಡದಂತೆ. ಯಾವಾಗ ನನ್ನ ಜೀವನದಲ್ಲಿ ದೇವರ ವಾಕ್ಯವು ದೂಷಿಸಲ್ಪಡದಂತೆ ನಾನು ಜೀವಿಸ್ತೇನೋ, ಅದು ಭಾನುವಾರವಾಗಿರ್ಬೋದು, ಯಾವ ದಿನವೇ ಆಗಿರ್ಬೋದು, ದೇವವಾಕ್ಯ ದೂಷಿಸಲ್ಪಡದಂತೆ ನಾನು ಬಾಳುವಾಗ ಏನಾಗ್ತದೆ? ಕೃಪೆಯಲ್ಲಿನ ಜೀವನದಲ್ಲಿ ಸಾಕ್ತೇನೆ. ಐ ವಿಲ್ ಲಿವ್ ಇನ್ ಗ್ರೇಸ್, ಲೈಫ್ ಇನ್ ಗ್ರೇಸ್. ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯದಿಂದ ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ,
ಕೃಪೆಯಲ್ಲಿನ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಲೈಫ್ ಇನ್ ಗ್ರೇಸ್. ಈಗ 4 ಆಯಿತು. 5ನೇದು ನಾವು ನೋಡುವಾಗ ಇತರರಿಂದ ಕಲಿಯುವುದು, ಲರ್ನಿಂಗ್ ಫ್ರಮ್ ಅದರ್ಸ್. ಈ ಬಗ್ಗೆ ನೋಡುವಾಗ ನಾವು 5ನೇ ವಚನ ಉದಾಹರಣೆಗೆ ನೋಡುವುದಾದರೆ, ತೀತ 2ನೇ ಅಧ್ಯಾಯ 5ನೇ ವಚನದಲ್ಲಿ ಕಲಿತುಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಈ ಒಂದು ಸಂದರ್ಭದಲ್ಲಿ ಕಾಂಟೆಕ್ಸ್ನಲ್ಲಿ ನೋಡುವಾಗ ಯೌವನಸ್ಥ ಮಹಿಳೆಯರು ವೃದ್ಧ ಮಹಿಳೆಯರಿಂದ ಕಲಿತುಕೊಳ್ಳುವಂಥದ್ದು, ಅದು ಬೇರೆಯವರಿಗೆ ಅನ್ವಯಿಸ್ತದೆ. ಈ ಕಲಿತುಕೊಳ್ಳುವಂಥದ್ದು, ಕಲಿಯುವಿಕೆ. ಹೌದು, ನಮ್ಮಿಂದ ಹಿರಿಯರಾಗಿ ಕೆಲವು ಸಾರಿ ನಮಗೆ ನಮ್ಮ ವಯಸ್ಸಿನವರು ಅಥವಾ ನಮಗಿಂತ ಚಿಕ್ಕವರಿಂದ ಕೂಡ ನಾನು ಕಲ್ತಿದ್ದೇನೆ. ಆ ರೀತಿಯಾಗಿ ಇತರರಿಂದ ನಾವು ಕಲಿಯುವುದಕ್ಕೆ ಮನಸ್ಸು ಮಾಡುವಾಗ ನಾವು ಕೃಪೆಯಲ್ಲಿನ ಜೀವನವನ್ನು ಜೀವಿಸ್ತೇವೆ. ಅದು 5ನೇ ರಹಸ್ಯ. ಮನಸ್ಸಿದ್ರೆ ಮಾರ್ಗ ಅಂತ ನಾವು ಕೇಳಿದ್ದೀವಲ್ಲ, ಆ ರೀತಿಯಾಗಿ ನಮ್ಮ ಮನಸ್ಸಿರಬೇಕು, ಕಲ್ತ್ಕೋಬೇಕು, ಕಲಿಬೇಕು, ಹೊಸದಾಗಿ ಕಲಿಬೇಕು. ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡುವಾಗ ನನಗೆ ತುಂಬ ಆಶ್ಚರ್ಯವನ್ನು ಕೊಟ್ಟಂಥ ಒಂದು ವಾಕ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ ಮತ್ತು 8ನೇ ವಚನದಲ್ಲಿ, ಕ್ರಿಸ್ತನು ದೇವರ ಪುತ್ರರಾಗಿದ್ದರೂ ತಾನು ಅನುಭವಿಸಿದ ಬಾಧೆಗಳಿಂದ ವಿಧೇಯತೆಯನ್ನು ಕಲಿತುಕೊಂಡರು ಅಂತ. ಯೇಸು ಸ್ವಾಮಿ ವಿಧೇಯತೆ ಕಲಿತುಕೊಂಡಂತೆ, ಇಬ್ರಿಯ 5:8. ಅದೇ ರೀತಿಯಾಗಿ ಇಲ್ಲಿ ಕೂಡ ಒಬ್ಬರಿಂದ ಒಬ್ಬರು ನಾವು ಕಲಿತುಕೊಳ್ಬೇಕು. 6ನೇದಾಗಿ ಎನ್ಕರೇಜಿಂಗ್ ಅದರ್ಸ್, ಎನ್ಕರೇಜ್ಮೆಂಟ್, ಪ್ರೋತ್ಸಾಹಿಸುವುದು. ನಾವೇನು ನೋಡ್ತಾ ಇದ್ದೇವೆ, ತೀತ 2ನೇ ಅಧ್ಯಾಯದಿಂದ ನಾವು ಕೃಪೆಯಲ್ಲಿನ ಜೀವನವನ್ನು ಜೀವಿಸೋದು ಹೇಗೆ, ಹೌ ಟು ಲೀವ್ ದ ಲೈಫ್ ಇನ್ ಗ್ರೇಸ್. ಕೃಪೆಯಲ್ಲಿನ ಜೀವನವನ್ನು ನಾನು ಜೀವಿಸಬೇಕಾದ್ರೆ ನಾನು ಇತರರಿಗೆ ಪ್ರೋತ್ಸಾಹವನ್ನು ನೀಡುವವನಾಗಿರಬೇಕು. ನಾನು ಹೊಂದಿಕೊಳ್ಳಬೇಕು, ಇತರರಿಗೆ ಪ್ರೋತ್ಸಾಹ ನೀಡಬೇಕು. ನಮಗೆ ಪ್ರೋತ್ಸಾಹ ಬೇಕು, ಅಗತ್ಯ. ಇಂದು ಕೂಡ ನಾನು ಬೆಳಗ್ಗೆ ಸುಮಾರು ಒಂದು ನಿರಾಶೆಯ ಒಂದು ಬಾರ್ಡ್ರಿಗೆ ಹೋಗಿದ್ದೆ, ಸೀಮೆಗೆ ಹೋಗಿಬಿಟ್ಟಿದ್ದೆ. ಅದನ್ನು ದಾಟಿಬಿಟ್ರೆ ಸಂಪೂರ್ಣವಾಗಿ ನಿರಾಶೆನಾಗ್ಬಿಡ್ತಿದ್ದೇನೇನೋ ಗೊತ್ತಿಲ್ಲ. ಆದರೆ ಆ ಒಂದು ಬಾರ್ಡ್ರಿಗೆ, ನಿರಾಶೆಯ ಒಂದು ಸೀಮೆಗೆ, ಹಂತಕ್ಕೆ ಹೋದಾಗ ನಾನು ಕೆಲವರಿಗೆ ತಿಳಿಸಿದ್ದೆ, ನಾನು ಮನಗುಂದುವಿಕೆಗೆ, ಐ ಆಮ್ ಟೆಂಪ್ಟೆಡ್ ಟು ಬಿ ಡಿಪ್ರೆಸ್ಡ್, ನಾನು ಮನಗುಂದುವಿಕೆಗೆ ಸಾಗ್ತಾ ಇದ್ದೇನೆ, ಅಂದರೆ ಶೋಧಿತನಾಗಿದ್ದೇನೆ, ಆದ್ದರಿಂದ ಪ್ರಾರ್ಥಿಸಿರಿ ಅಂತ ಹೇಳಿದಾಗ, ಕ್ರಮೇಣ ಆ ಬಾರ್ಡ್ರ್ನಿಂದ ಅದನ್ನು ದಾಟದೆ, ಆ ಸೀಮೆಯನ್ನು, ಗಡಿಯನ್ನು ದಾಟದೆ, ಗಡಿಪಾರಾಗದೆ ನಾನು ಆ ಮನಗುಂದುವಿಕೆ, ಡಿಪ್ರೆಷನ್ನಿಂದ ಹಿಂದಕ್ಕೆ ಬಂದು ಚೇತರಿಸಿಕೊಂಡೆ. ಆದ ಕಾರಣ ಅದಕ್ಕೆ ಕೆಲವು ಕಾರಣಗಳು ಏನಂತ ಹೇಳಿದ್ರೆ, ಕೆಲವರು ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ ಹಾಗೆ ಅಂತ, ನನಗೆ ಆತ್ಮಿಕವಾದಂಥವ್ರು, ನನಗೆ ಹತ್ತಿರವಾದಂಥ ನನ್ನ ಆತ್ಮೀಕ ಮಕ್ಕಳು, ಆತ್ಮೀಯ ಮಕ್ಕಳು ಕೂಡ, ಆ ಮಕ್ಕಳಂತ ಹೇಳೋ ಬದಲು ಆತ್ಮೀಯ ಸ್ನೇಹಿತರು, ಆತ್ಮಿಕ ಮಕ್ಕಳು, ಆ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೋತ್ಸಾಹ. 7ನೇ ವಚನದಲ್ಲಿರುವಂಥ ಇನ್ನೊಂದು ಸಂಗತಿ ಏನಂದರೆ, ಆದರ್ಶವಾಗಿರೋದು. ಬಿ ಎನ್ ಎಕ್ಸಾಂಪಲ್. ಕೇವಲ ವಿಶ್ವಾಸಿಗಳಾಗಿ ಬಂದು ಸಭೆಗೆ ನಾವು ಅಟೆಂಡೆನ್ಸ್ ಕೊಟ್ಟು ಹೋಗುವಂಥದ್ದಲ್ಲ. ನಾನು ಬಂದಿದ್ದೇನೆ, ಇಲ್ಲಿದ್ದೇನೆ ಅಂಥೇಳಿ ಹಾಯ್ ಅಂತ ಹೇಳುವಂಥದ್ದು ಅಲ್ಲ. ಆದರೆ ಆದರ್ಶವಾಗಿರುವಂಥದ್ದು, ಇರುವಂಥವರಲ್ಲಿಯೇ ಆದರ್ಶವಾಗಿರುವಂಥದ್ದು. ತೀತ ಉದಾಹರಣೆಗೆ ಪೌಲನ ಜೊತೆ ಕೆಲಸದವರಲ್ಲಿ ಆತನು ಆದರ್ಶನಾಗಿದ್ದನು, ಎಕ್ಸಾಂಪಲ್ ಆಗಿದ್ದನು. ಯಾಕಂತೇಳಿದರೆ ತೀತ ಎಂಬ ಪದದ ಅರ್ಥ, ಹೆಸರಿನ ಅರ್ಥ ಏನಂತ ಹೇಳಿದ್ರೆ ಪೋಷಣೆ ಮಾಡುವ.
ಅಥವಾ ದಾದಿಯಾಗಿರುವವನು, ನೆರವಾಗಿರುವ ಆತನು, ಸಹಾಯಕನು ತೀತ. ಒಂದರ್ಥ. ಯಾವ ರೀತಿಯಾಗಿ ತಿಮೋತಿಯನು ಅಂತ ಹೇಳಿದರೆ ದೇವರಿಗೆ ಪ್ರಿಯನು, ಡಿಯರ್ ಟು ಗಾಡ್, ಆನರಬಲ್, ಗೌರವವಂತವನು. ಆ ರೀತಿಯಾಗಿ ಇರುವಂಥವರಲ್ಲಿನೇ ಅವರು ಆದರ್ಶರಾಗಿರುವಂಥದ್ದು ಅದು ನಮ್ಮನ್ನು ಕೃಪೆಯಲ್ಲಿನ ಜೀವನಕ್ಕೆ ನಡೆಸ್ತದೆ. ಅಂದ ಹಾಗೆ ನಾವು ತೀತ 2ನೇ ಅಧ್ಯಾಯದಿಂದ ಕಲಿತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಕೃಪೆಯಲ್ಲಿನ ಜೀವನವನ್ನು ಜೀವಿಸೋದು ಹೇಗೆ. 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಲೈಫ್ ಇನ್ ದ ಗ್ರೇಸ್, ಅದು ಮಾದರಿಯಾಗಿರುವಂಥದ್ದು. ಮತ್ತು 8ನೇದಾಗಿ ನೋಡುವಾಗ ಹೆಲ್ದಿ ಟಾಕ್, ಸ್ವಸ್ಥ ಬೋಧನೆ ಅಂತ ನಾವು ನೋಡಿಕೊಂಡೆವು. ಹೌದು, ಸ್ವಸ್ಥ ಗುಣಲಕ್ಷಣ ಅಂತ ನಾವು ನೋಡಿಕೊಂಡಿದ್ದೀವಿ. ಹೌದು. ಈಗ ಸ್ವಸ್ಥ ಮಾತುಗಳು. ವಾವ್. ತೀತನ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನದಲ್ಲಿ ನಿಂದೆ ಮಾತಲ್ಲ, ಸ್ವಸ್ಥ ಮಾತುಗಳನ್ನು ಆಡುವವನಾಗಿರು. ಭಾಳ ಇಷ್ಟ ನನಗೆ. ಯಾಕಂತ ಹೇಳಿದ್ರೆ ನನಗೆ ಇಷ್ಟವಾದಂಥ ಅಥವಾ ಹತ್ತಿರವಾದಂಥ ಆತ್ಮೀಯ ಜೊತೆ ಸೇವಕರು, ನಾಯಕರು ಆಗಿರುವಂಥ ಸ್ಯಾಂಪಿ ಚಲದುರೆ ಅವರು ಮಾತನಾಡುವಾಗ ಯಾವಾಗಲೂ ಸ್ವಸ್ಥತೆಯ ಮಾತುಗಳು, ನನಗಾಗಲ್ಲ, ಸಾಧ್ಯವಿಲ್ಲ ಅಂಥ ಮಾತುಗಳನ್ನೇ ಆಡುವುದಿಲ್ಲ. ನಾನು ಭಾಳ ಗಮನಿಸಿದೆ. ನಾನು ಉಡುಪಿ ಮಣಿಪಾಲ್ಗೆ ಬಂದಿದ್ದಂಥ ವೇಳೆಯಲ್ಲಿ ಅವರು ಊಟ ಮಾಡುವಾಗ ಸುಮಾರು 2 ತಾಸು ಅವ್ರ ಜೊತೆ ಕೂತ್ಕೊಂಡು ಗಮನಿಸುವಾಗ ಸ್ವಸ್ಥ ಮಾತುಗಳೇ, ಸ್ವಸ್ಥ ಮಾತುಗಳು. ಸುಮಾರು ವರ್ಷಗಳಿಂದ ಅವರನ್ನು ಗಮನಿಸ್ತಾ ಇದ್ದೀನಿ ನಾನು. ಸ್ವಸ್ಥ ಮಾತುಗಳು, ಅವಿಶ್ವಾಸದ ಮಾತುಗಳಿಲ್ಲ, ಅಪನಂಬಿಕೆಯ ಮಾತುಗಳಿಲ್ಲ, ನಕಾರಾತ್ಮಕ ಮಾತುಗಳಿಲ್ಲ, ಸ್ವಸ್ಥ ಮಾತುಗಳು. ಅವರು ಮಾತಾಡಿದಂಥ ಒಂದು ಸಂದೇಶ ನಾನು ಕೇಳಿಸ್ಕೊಂಡೆ, ಅದು ಭಾಳ ಪ್ರಯೋಜನವಾಯಿತು. ನಾನು ಕೇಳಿದ 1-2 CD ಸಂದೇಶ ಕಳಿಸ್ರಿ ಅಂದರೆ 1000 ಸಂದೇಶಗಳು ಅವ್ರು ಕಳಿಸ್ಕೊಟ್ಬಿಟ್ರು ನನಗೆ, ಉಚಿತ, ಫ್ರೀಯಾಗಿ. ಅದರಲ್ಲಿ ಒಂದು ಸಂದೇಶ ಏನಂದರೆ, ದೇವರ ಮಾತನ್ನು ನಾವು ನಂಬುತ್ತೇವೆ, ವಿ ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ಅದೇ ರೀತಿಯಾಗಿ ನಮ್ಮ ಬಾಯಿಂದ ಬರುವ ಮಾತುಗಳನ್ನು ಕೂಡ ನಾವು ನಂಬಬೇಕು. ವಿ ಮಸ್ಟ್ ಬಿಲೀವ್ ಆಲ್ಸೋ ದ ವರ್ಡ್ ದಟ್ ವಿ ಸ್ಪೀಕ್. ವಿಶ್ವಾಸದಿಂದ ನಾವು ಮಾತನಾಡುವಂಥ ಮಾತುಗಳನ್ನು ನಾವು ನಂಬಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 37ನೇ ವಚನದಲ್ಲಿ, ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ಎಣಿಸಲ್ಪಡುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ಎಣಿಸಲ್ಪಡುವಿ ಎಂಬುದಾಗಿ ಹೇಳುವಾಗ ಮಾತಿನ ಮಹತ್ವ ಎಷ್ಟಿದೆ ನೋಡ್ರಿ. ಸ್ವಸ್ಥ ಮಾತುಗಳು, ಸ್ವಸ್ಥ ಮಾತುಗಳನ್ನೇ ಜೀವಮಾನವೆಲ್ಲ ನಾವು ಆಡ್ತಾ ಇದ್ದರೆ ಏನಾಗ್ತದೆ? ಕೃಪೆಯಲ್ಲಿನ ಜೀವನ, ಕೃಪೆಯಲ್ಲಿನ ಜೀವನ, ಲೈಫ್ ಇನ್ ಗ್ರೇಸ್. ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೃಪೆಯಲ್ಲಿನ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಲೈಫ್ ಇನ್ ಗ್ರೇಸ್. ಈಗ 9ನೇದಾಗಿ ಭಾಳ ಚೆನ್ನಾಗಿದೆ ಇದು, ನೋಡೋಣ ಬನ್ನಿರಿ. ನಾವೆಲ್ಲಿದ್ದೀವಿ? ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ, ಟೈಟಸ್ ಚಾಪ್ಟರ್ 2 ವರ್ಸ್ 10. ಅದರಲ್ಲಿ ನೋಡುವಾಗ, ರಕ್ಷಕನಾದ ದೇವರ ಉಪದೇಶವನ್ನು ಎಲ್ಲ ವಿಷಯಗಳಲ್ಲಿ ಅಲಂಕರಿಸಲಿ. ವಾವ್. ನಾವು ದೇವರ ಉಪದೇಶವನ್ನು ಎಲ್ಲ ವಿಷಯಗಳಲ್ಲಿ ಅಲಂಕರಿಸಬೇಕಂತೆ. ಯಾವ ರೀತಿಯಾಗಿ ಎಂಥ ಆಹಾರ ಮಾಡಿದರೂ ಉಪ್ಪು ಅದಕ್ಕೆ ಹೆಚ್ಚಿನ ಅಂಶ ನಾವು ಹಾಕ್ತೀವಲ್ಲ ರುಚಿಗಾಗಿ, ಆ ರೀತಿಯಾಗಿ ದೇವರ ಉಪದೇಶ, ದೇವರ ವಾಕ್ಯವನ್ನು ಎಲ್ಲ ವಿಷಯಗಳಲ್ಲಿ, ಇದು ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಇದನ್ನು ಕೈಕೊಂಡು ನಡೀಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲ ವಿಷಯಗಳಲ್ಲಿ
ದೇವರ ವಾಕ್ಯವನ್ನು, ದೇವರ ಉಪದೇಶವನ್ನು ನಾನು ಅಲಂಕರಿಸಬೇಕಂತ ಹೇಳ್ಬಿಟ್ಟು ಕೆಲವು ಸಾರಿ ಕೆಲವರು ಒಡವೆಗಳನ್ನು, ಚಿನ್ನದ ಒಡವೆಗಳನ್ನು ತುಂಬ ಹಾಕ್ಕೊಂಡಿರ್ತಾರೆ. ಅದು ವಿಶೇಷವಾದಂಥ ಒಂದು ಫಂಕ್ಷನ್ಗಿರ್ಬೋದು. ಆ ರೀತಿಯಾಗಿ ಬಹಳಷ್ಟು ಬಂಗಾರ ಹಾಕಿಕೊಂಡಿರುವಾಗ ಅದು ನೋಡಿದಂಥವ್ರು ಹೇಳ್ತಾರೆ, ಏನು ಇಷ್ಟೊಂದು ಬಂಗಾರ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ದೇವರ ವಾಕ್ಯವನ್ನು ತುಂಬ ಅಲಂಕರಿಸಿಕೊಳ್ಬೇಕು ನಾವು. ದೇವರ ವಾಕ್ಯವನ್ನು ಅಲಂಕರಿಸಿಕೊಳ್ಳಬೇಕು. ಚಿನ್ನ ಶಾಶ್ವತವಾದದ್ದಲ್ಲ, ದೇವರ ವಾಕ್ಯ ಶಾಶ್ವತವಾದದ್ದು. ಮತ್ತ 24:35 ವಚನದಲ್ಲಿ ಭೂಮಿ ಆಕಾಶಗಳು ನಾಶವಾದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗೋದಿಲ್ಲ ಅಂತ ಹೇಳಿದಂಥ ಯೇಸು ಕರ್ತನ ಮಾತನ್ನು ನೆನಪಿಸಿಕೊಂಡು ನಾವು ದೇವರ ವಾಕ್ಯದಿಂದ ನಮ್ಮನ್ನು, ದೇವರ ಉಪದೇಶದಿಂದ ನಮ್ಮನ್ನು ಅಲಂಕರಿಸಿಕೊಳ್ಳೋಣ. ಆ ಮೂಲಕ ನಾವು ಕೃಪೆಯಲ್ಲಿನ ಜೀವನವನ್ನು ಜೀವಿಸಲು ಶಕ್ತರಾಗ್ತೇವೆ. 10ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಕೃಪೆಯಲ್ಲಿನ ಜೀವನದ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 10ನೇ ರಹಸ್ಯ ಏನಂದರೆ ಕೃಪಾ ಬೋಧಕರು. ಕೃಪೆಯ ಬೋಧಕರು. ಕೃಪೆಯ ಬೋಧಕರು ಅಂತ ಹೇಳಿಬಿಟ್ಟು ನೋಡುವಾಗ 13ನೇ ವಚನದಲ್ಲಿ ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನ್ನು ನೋಡುವವರಾಗಿರಬೇಕಂತಲೂ ಕೃಪೆ ನಮಗೆ ಬೋಧಿಸ್ತದೆ. ಕೃಪೆ ಏನು ಬೋಧಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಭಕ್ತಿಹೀನತೆಯನ್ನು, ಲೋಕದ ಆಶೆಯನ್ನು ತೊರೆದು ಸ್ವಸ್ಥಚಿತ್ತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಭಕ್ತಿಯುಳ್ಳವರಾಗಿ ಬದುಕಬೇಕಂತ ಹೇಳ್ಬಿಟ್ಟು ಕೃಪೆ ನಮಗೆ ಬೋಧಿಸುತ್ತದೆ. ಗ್ರೇಸ್ ಟೀಚಸ್ ಅಸ್. ವಾವ್! ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇವರು ಅದನ್ನು ಕಲಿಸಲಿಕ್ಕೇನೋ ಮನಸ್ಸು ಮಾಡಿಕೊಂಡಿದ್ದಾರೆ. ಆದ ಕಾರಣ ಕೃಪೆಯನ್ನೇ ಬೋಧಕರಾಗಿ ಇಟ್ಟುಕೊಳ್ಳುವಂಥದ್ದು. 11ನೇದಾಗಿ ನೋಡುವಾಗ ಸತ್ಕ್ರಿಯೆಗಳು. ತೀತ 2ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಸತ್ಕ್ರಿಯೆಗಳಲ್ಲಿ ನಾವು ಆಸಕ್ತರಾದ ಸ್ವಂತ ಜನರನ್ನಾಗಿ ಮಾಡಿಕೊಳ್ಳಲಿಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟಂಥ ಯೇಸು ಸ್ವಾಮಿ ತನ್ನನ್ನು ಯಾಕೆ ಒಪ್ಪಿಸಿಕೊಟ್ರು, ಯಾಕೆ ಅಂತ ಹೇಳ್ಬಿಟ್ಟು ನೋಡುವಾಗ ನಾವು ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಜನರಾಗಿರಬೇಕು. ನಾನು ಆ ರೀತಿಯಾಗಿ ಇಲ್ಲ, ಆ ರೀತಿಯಾಗಿರೋ ಬಯಸ್ತೇನೆ. ಪವಿತ್ರ ಆತ್ಮನ ಸಹಾಯದಿಂದ, ನನ್ನ ಶಕ್ತಿಯಿಂದ ಅದು ಸಾಲದು, ಆಗಲ್ಲ. ದೇವರೇ ನೀನು ಸಹಾಯ ಮಾಡು. ಎಷ್ಟು ನಾನು ಕಡಿಮೆಯಾಗಿದ್ದೀನಿ, ಎಷ್ಟು ಕೊರತೆಯಾಗಿದ್ದೀನಿ, ಎಷ್ಟು ನಿನ್ನ ಮಟ್ಟದಿಂದ ನಾನು ದೂರವಾಗಿದ್ದೇನೆ, ಆದ ಕಾರಣ ಸಹಾಯ ಮಾಡು ಅಂತ ಹೇಳುವಾಗ ದೇವರು ಸಹಾಯ ಮಾಡ್ತಾರೆ. ಕೊನೆಯದಾಗಿ ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ಅಧಿಕಾರ. ಯಾವುದಕ್ಕೆ ಆತ್ಮಿಕ ಅಧಿಕಾರ? ಕೃಪೆಯಲ್ಲಿನ ಜೀವನವನ್ನು ನಾವು ಜೀವಿಸಬೇಕಾದ್ರೆ ನಾವು ಆತ್ಮಿಕ ಅಧಿಕಾರದ ಜೀವನವನ್ನು ಜೀವಿಸಬೇಕು. ತೀತ 2ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಕಾರ್ಯಗಳ ವಿಷಯದಲ್ಲಿ ಮಾತನಾಡುತ್ತಾ, ಎಚ್ಚರಿಸ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸ್ತಾ ಇರು. ಪೂರ್ಣ ಅಧಿಕಾರ ಅಂತ ಹೇಳುವಾಗ ರಾಜಕೀಯ ಅಧಿಕಾರ ಅಲ್ಲ, ಧಾರ್ಮಿಕ ಅಧಿಕಾರ ಅಲ್ಲ, ಆತ್ಮಿಕ ಅಧಿಕಾರ ಇದು. ಆತ್ಮಿಕ ಅಧಿಕಾರದಿಂದ ಖಂಡಿಸ್ತಾ ಇರು, ಮಾತನಾಡ್ತಾ ಇರು, ಎಚ್ಚರಿಸ್ತಾ ಇರು ಎಂಬುದಾಗಿ ಹೇಳುವಾಗ ಆತ್ಮಿಕ ತಂದೆ ಆತ್ಮಿಕ ಮಗುವಾಗಿರುವಂಥ ತೀತನಿಗೆ ಕೊಟ್ಟಂಥ ಒಂದು ಡೆಲಿಗೇಟೆಡ್ ಅಥಾರಿಟಿ ಅಂದರೆ ಆತ್ಮಿಕ ಅಧಿಕಾರ. ತೀತನ ಪತ್ರಿಕೆ 2ನೇ ಅಧ್ಯಾಯದಿಂದ ಕೃಪೆಯಲ್ಲಿನ ಜೀವನದ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.